ಮೂರನೇ ದಿನದ 6ನೇ ಬ್ಯಾಚಿನ ರನ್ನಿಂಗನ್ನು ವಿಡಿಯೋ ಕೈದ್ರಿಗೆ ನಡ್ಕೊಟ್ಟು ಹೋಗ್ತಾ ಇದ್ದಾರೆ. ಎಲ್ಲರೂ ನಮ್ಮ ರನ್ನಿಂಗ್ ಬಿಟ್ಟರು ಆ ಕಡೆ ಹುಡುಗರು ಹೊಂಟಿದ್ದಾರೆ, ಸೈಡದು ರನ್ನಿಂಗ್ ಬಿಟ್ಟಿದ್ದಾರೆ. ಜೊತೆ ಟೈಮನ್ನು ಹಚ್ಚಿದ್ವಿ, ನೀವು ಗಮನಿಸ್ಬೋದು ಅಭ್ಯರ್ಥಿಗಳೇ. ಮೊದಲೇದು ನಿಮ್ಗೊಂದು ಮಾತು ಹೇಳ್ತೀನಿ, ರನ್ನಿಂಗ್ ಮಾಡೋಕ್ಕಿಂತ ಮುಂಚೆ ಒಂದು 2 ನಿಮಿಷ ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡಬೇಕು. ಅಂದರೆ ಮೈಯನ್ನು ಲೂಸ್ ಮಾಡ್ಕೋಬೇಕು. ಮೊಣಕಾಲಾಗಿರ್ಬೋದು, ತೆಳಗ ಕಾಲಾಗಿರ್ಬೋದು, ನಡ, ಕೈ, ಕತ್ತ ತಿರುಗಿಸೋದು. ನಾವು ಟೋಟಲಾಗಿ ಸ್ಟ್ರೆಚಿಂಗ್ ಎಕ್ಸಸೈಸ್ ಬಾಡಿಯನ್ನು ಫ್ರೀ ಮಾಡ್ಕೋಬೇಕು. ಒಂದು 2 ನಿಮಿಷ ನೀವು ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡಿರಪ್ಪ ಅಂದರೆ ನಿಮ್ಗೆ ಈಸಿ ಆಗ್ತದೆ. ರನ್ನಿಂಗ್ ಓಡಲಿಕ್ಕೆ ಒಂಥರ ಹುರುಪು ಬಂದಂಗೆ ಆಗ್ತದೆ. ಇದು ಮೊದಲನೇದು. ಎರಡನೇದು ಏನಪ್ಪ ಅಂದ್ರೆ 20 ನಿಮಿಷ ಅಥವಾ ಅರ್ಧ ತಾಸು ಮುಂಚೆ ನೀರದು ಕುಡಿದಿರ್ಬೇಕು. ಹೋಗೋ ಮುಂದೆ ನೀರು ಕುಡಿದ್ರಪ್ಪ ಅಂದ್ರೆ ಓಡಕ್ಕೆ ನಿಂತರ ಹೊಟ್ಟೆ ನೋವಾಗ್ತದೆ, ಓಡಕ್ಕೆ ತ್ರಾಸ ಆದಂಗೆ ಆಗ್ತೈತಿ. ಇದು ಗೊತ್ತಿರಬೇಕು. ಆಮೇಲೆ ರಾತ್ರಿ ಲೈಟಾಗಿ ನೀವು ಊಟ ಮಾಡಿರಬೇಕು, ಅತಿ ಖಾರ ಬಳಸಿರಬಾರ್ದು. ಈಗಾಗಲೇ ಹೇಳಿನಿ, ಹಿಂದಿನ ವಿಡಿಯೋದಲ್ಲಿ ಹೇಳೀನಿ. ಆದರೂ ಸಹಿತ ನಿಮ್ಗೆ ಮತ್ತೊಂದು ಸಲ ನಾನು ನೆನಪು ಮಾಡಿಕೊಡ್ತಾಯಿದ್ದೀನಿ. ಅಭ್ಯರ್ಥಿಗಳೇ ಓಡುವಾಗ ಏನಪ್ಪ ಅಂದ್ರೆ ಫಸ್ಟ್ ಒಂದು 300 ಅಥವಾ 400 ಮೀಟ್ರ್ ಫುಲ್ ವೇಗವಾಗಿ ಹೋಗ್ತಾ ಇರ್ತೀರಿ. ಹೋಗುವಾಗ ಫುಲ್ ಜೋರು ತೇಕ್ ಬಂದುಬಿಡ್ತದೆ, ಸುಸ್ತಾಯ್ತಪ್ಪ ಅಂತ ಹಿಂದೆ ಸರಿಬಾರ್ದು. ಅದೇ ವೇಗದಾಗ ನಾವು ಏನು ಮಾಡ್ಬೇಕಪ್ಪ ಅಂದರೆ ರನ್ನಿಂಗನ್ನು ಮಾಡಬೇಕಾಗ್ತದೆ. ನೀವು ಗಮನಿಸ್ರಿ ಅಭ್ಯರ್ಥಿಗಳೇ. ಈಗ ಫಸ್ಟ್ ರೌಂಡ್ ಮುಗಿಸಿ 2ನೇ ರೌಂಡನ್ನು ಓಡ್ತಾ ಇದ್ದಾರೆ ಅಭ್ಯರ್ಥಿಗಳೇ. ನಾವು ಗಮನಿಸ್ಬೋದು, ಇಲ್ಲಿ ಅಭ್ಯರ್ಥಿಗಳು ಬಹಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಇಲ್ಲಿ ನಾವು ಗಮನಿಸ್ಬೋದು 2ನೇ ರೌಂಡನ್ನು ಓಡ್ತಾ ಇದ್ದಾರೆ. ನಿಮ್ಮ ಫ್ರೆಂಡ್ಸು, ನಿಮ್ಮ ಸ್ನೇಹಿತರು ಯಾರಾದರೂ ಇದ್ರು ನೋಡಿ ಅಭ್ಯರ್ಥಿಗಳೇ. ಇಲ್ಲಿ ಏನಪ್ಪ ಅಂದರೆ ಫಸ್ಟ್ನೇ ರೌಂಡು 1:05ರಿಂದ 1:10 ನಿಮಿಷ, 2ನೇದು 1:10 ನಿಮಿಷ, 3ನೇದು ಸುಸ್ತಾಗೇನೆಂದ್ರೆ 1:15ರಿಂದ 1:20. ಲಾಸ್ಟ್ ರೌಂಡ್ ಅಂತೂ ಹೆಂಗೆ ಓಡ್ಬೇಕಂದ್ರೆ ಸ್ಪ್ರಿಂಟ್ ರನ್ನಿಂಗ್ ಮಾಡ್ಬೇಕು ರೀ. ಸ್ಪ್ರಿಂಟ್ ಅಂದರೆ ದೊಡ್ಡ ಹೆಜ್ಜೆ ಇಟ್ಕೊಂಡು ಫಾಸ್ಟಾಗಿ ಲಾಸ್ಟ್ 400 ಮೀಟರ್ ಮಾತ್ರ ಉಳಿದಿರತ್ತೆ, ಅಗದಿ ಫಾಸ್ಟಾಗಿ ಓಡಿ ಕವರನ್ನು ಮಾಡಬೇಕು. ಆಮೇಲೆ ನಿಮ್ಗೆ ಗೊತ್ತಿರಲಿ, ಟ್ರ್ಯಾಕ್ ಅಂದರೆ ಫಸ್ಟ್ ಲೈನ ಓಡೋಕ್ಕೆ ಪ್ರಯತ್ನ ಮಾಡಬೇಕು. ನೀವು ಸೈಡ್ ಓಡ್ರಿಪ್ಪ ಅಂದ್ರೆ 8 ಮೀಟ್ರು 10 ಮೀಟ್ರು ದೂರ ಆಗ್ತದೆ. ಹಂಗೆ ದೂರ ಆಗ್ತದ್ರೆ ಪ್ರತಿಯೊಂದು ರೌಂಡಿಗೆ ಏನಾಕತಿ ಟೈಮ್ ಹೆಚ್ಚಾಗ್ತದೆ. ಅದಕ್ಕೆ ನೀವು ಫಸ್ಟ್ ಲೈನ್ದಾಗ ಓಡೋಕ್ಕೆ ಪ್ರಯತ್ನ ಮಾಡಿರಿ. ಇದು ನಿಮ್ಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ಅಭ್ಯರ್ಥಿಗಳೇ ಏನಪ್ಪ ಅಂದ್ರೆ ನಿಮ್ಮ ಕನಸನ್ನು ನನಸು ಮಾಡಿಕೊಳ್ಳಿಕ್ಕೆ ಹೋಗಿರಿ. ಭಾಳ ಇಂಪಾರ್ಟೆಂಟ್. ಪರೀಕ್ಷೆ ಎಷ್ಟು ಇಂಪಾರ್ಟೆಂಟ್ ಐತ್ರಿ. ಅಗ್ನಿವೀರ ಆರ್ಮಿ ಸೇರ್ಬೇಕಾದ್ರೆ ಫಿಸಿಕಲ್ ಅಷ್ಟೇ ಇಂಪಾರ್ಟೆಂಟ. ಅದರಾಗ ಮೇನ್ ಏನಪ್ಪ ಅಂದ್ರೆ ರನ್ನಿಂಗ್ ಈ 5:30 ಫಸ್ಟ್ ಗ್ರೂಪ್ ಓಡ್ರೆ 60ಕ್ಕೆ 60 ಮಾರ್ಕ್ಸ್ ರೀ. ಪ್ಲಸ್ 10ಕ್ಕೆ 10 ತೆಗೆದ್ರೆ 40 ಮಾರ್ಕ್ಸ್. ಔಟ್ 100ಕ್ಕೆ 100 ಮಾರ್ಕ್ಸನ್ನು ನಾವು ಫಿಸಿಕಲ್ನಲ್ಲಿ ತೊಗೋಬೋದು. ಗೊತ್ತಿರಲಿ. ಈ ಫಿಸಿಕಲ್ 3rd ಗ್ರೂಪ್ 4th ಗ್ರೂಪ್ ಆಯ್ತಾರೆ ಕಡಿಮೆ ಆಗ್ತದೆ ಮಾರ್ಕ್ಸ್. 2nd ಗ್ರೂಪ್ ಆದ್ರೆ 48 ಆಗ್ತದೆ. ಅದೇ ರೀತಿ ಮತ್ತೆ 3rd 4th ಆದ್ರೆ 12 ಮಾರ್ಕ್ಸ್ ಏನಾಕತ್ರಿ ಮೈನಸ್ ಆಗ್ತದೆ. ಪ್ಲಬ್ಸ್ನಲ್ಲಿಯೂ ಹಂಗೆ ರೀ. ನೀವು 10ಕ್ಕೆ 10 ತೆಗೆದ್ರೆ 40 ಮಾರ್ಕ್ಸ್ ರೀ. 1 ಕಡಿಮೆ ತೆಗೆದ್ರೆ ಫಸ್ಟ್ನೇದು 7 ಮೈನಸ್ ಹಾಕದ್ರಿ. ಆಮೇಲೆ ನೆಕ್ಸ್ಟ್ ಏನಂದ್ರೆ 6 ಮೈನಸ್ ಹಾಕೋದು ಬರುತ್ತೆ. ಇವು 2 ಇಂಪಾರ್ಟೆಂಟ. ಲಾಂಗ್ ಜಂಪ್ ಅಂತೂ 9 ಫೂಟ್ ಇರ್ತದೆ, ಎಲ್ಲರೂ ಪಾಸ್ ಹಾಕಿರಿ. ಅದೇನು ಅಂಜುವಂಥದ್ದಿಲ್ಲ. ಜಿಗ್ಜಾಗ್ ನಡಿಗೆನೂ ಎಲ್ಲರೂ ಪಾಸ್ ಹಾಕಿರಿ, ಅದು ಅಂಜುವಂಥದ್ದಿಲ್ಲ. ಎಲ್ಲ ಮುಗಿದ ಮೇಲೆ ನೆಕ್ಸ್ಟ್ ಹೈಟಾ ವೀಟ ಚೆಸ್ಟ ಚೆಕ್ ಮಾಡ್ತಾರೆ. ಇದು ಮುಗಿದ ಮೇಲೆ ನೆಕ್ಸ್ಟ್ ಬರೋದು ಏನಪ್ಪ ಅಂದ್ರೆ ಮೆಡಿಕಲ್ ಬರ್ತದೆ. ಮೆಡಿಕಲ್ ಆದಮೇಲೆ ಫೈನಲ್ ಮೆರಿಟ್ ಬರ್ತದೆ. ಇಷ್ಟು ಸ್ಟೇಜ್ಗಳದಾವ ಅಭ್ಯರ್ಥಿಗಳೇ. ಹಾಗಾದರೆ ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಸಂಬಂಧಪಟ್ಟಂಥ ಪ್ರತಿಯೊಂದು ಮಾಹಿತಿಯನ್ನು ನಾವು ನಿಮಗೆ ನೀಡ್ತಾ ಇರ್ತೀವಿ. ಅಷ್ಟೇ ಅಲ್ಲದೆ ಡಿಫೆನ್ಸ್ ಫೋರ್ಸ್ಗಳ ಸಂಪೂರ್ಣ ಮಾಹಿತಿಯನ್ನು ನಾವು ನಿಮಗೆ ನೀಡ್ತಾ ಇರ್ತೀವಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ಗಳನ್ನ ಮಾಡ್ತಾಯಿರಿ. ಯಾಕಂದರೆ ಆರ್ಮಿ ರ್ಯಾಲಿಯಲ್ಲಿ ಭಾಗವಹಿಸಿ ರನ್ನಿಂಗ್ ಮಾಡ್ತಕ್ಕಂಥ ಅಭ್ಯರ್ಥಿಗಳಿಗೆ ನಾವು ಪ್ರೋತ್ಸಾಹನ ಕೊಡಬೇಕು. ಅಷ್ಟೇ ಅಲ್ಲದೆ ಮುಂದೆ ರ್ಯಾಲಿಯಲ್ಲಿ ಭಾಗವಹಿಸ್ತಕ್ಕಂಥ ಅಭ್ಯರ್ಥಿಗಳು ಸಹಿತ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಗಳನ್ನ ಮಾಡ್ತಾಯಿರಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಯೊಂದು ವಿಡಿಯೋದಲ್ಲಿ ನಾನು ವಿಷಯನ ಹೇಳ್ತಾ ಇರ್ತೀನಿ. ನಿಮ್ಗೆ ಗೊತ್ತಿರಲಿ. ಓಡ್ರಿ ಫಾಸ್ಟಾಗಿ ಓಡಬೇಕು, ಟೈಮ್ ಕವರ್ ಮಾಡಬೇಕು. ಯಾಕಪ್ಪ ಅಂದರೆ ಎಕ್ಸಿಲೆಂಟಾಗಿ ಹೊಡಿಬೇಕು. 60ಕ್ಕೆ 60 ಮಾರ್ಕ್ಸ್ ತೊಗೋಬೇಕ್ರಿ. ನಿಮ್ಮ ಜೀವನನ ಚೇಂಜ್ ಮಾಡುವಂಥ ಒಂದು ಸಮಯ ಇದು. ಒಂದೊಂದು ಸೆಕೆಂಡ್ ಸಹಿತ ಭಾಳ ಇಂಪಾರ್ಟೆಂಟ್ ಇರ್ತದೆ, ಒಂದೊಂದು ಮೀಟ್ರು ಸಹಿತ ಅಷ್ಟೇ ಇಂಪಾರ್ಟೆಂಟ್ ಇರ್ತದೆ. ನಿಮ್ಗೆ ಗೊತ್ತಿರಲಿ. ಆದ್ದರಿಂದ ಭಾಳ ಇಂಪಾರ್ಟೆಂಟ್. ಟೈಮ್ಗೆ ಭಾಳ ಮಹತ್ವವನ್ನು ಕೊಡಬೇಕು. ಭಾಳ ಅಂದರೆ ಭಾಳ ಮಹತ್ವ ಕೊಡಬೇಕು. ನೋಡ್ಬೋದು ಲಾಸ್ಟ್ ರೌಂಡ್ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಇವಾಗ ಲಾಸ್ಟ್ ರೌಂಡ್ ಅತಿ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಹಾಗೆ ಅಭ್ಯರ್ಥಿಗಳಿಗೆ ಗೊತ್ತಿರಲಿ, ಬೆಂಗಳೂರು ERO ಮತ್ತು ಮಂಗಳೂರು EROದಲ್ಲಿ ಅಗ್ನಿವೀರ ಆರ್ಮಿ ಫಿಸಿಕಲ್ಗಾಗಿ ಸಿಲೆಕ್ಟ್ ಆದ ಅಭ್ಯರ್ಥಿಗಳಿಗೆ ಉಚಿತವಾಗಿ ನಮ್ಮ ಸಂಸ್ಥೆಯಲ್ಲಿ ದೈಹಿಕ ತರಬೇತಿಯನ್ನು ನೀಡ್ತಾ ಇದ್ದೀವಿ. ಅದು 400 ಮೀಟ್ರ್ನಲ್ಲಿ ಅದು 400 ಮೀಟ್ರಲ್ಲಿ ನಾವು ರನ್ನಿಂಗನ್ನು ಪ್ರಾಕ್ಟೀಸ್ ಮಾಡಿಸ್ತೀವಿ. ಆರ್ಮಿ ರ್ಯಾಲಿಯಲ್ಲಿ ಯಾವ ರೀತಿ ಸಿಲೆಕ್ಷನ್ ಇರ್ತದೆ ಅದೇ ರೀತಿನ ಪ್ಲಬ್ಸು, ಜಿಗ್ಜಾಗ್ ನಡಿಗೆ, ಲಾಂಗ್ ಜಂಪ್ ಅದೇ ರೀತಿನ ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡ್ತೀವಿ. ನಿಮ್ಮ ರಿಸಲ್ಟನ್ನು ನಮ್ಮ ಸಂಸ್ಥೆಯಲ್ಲಿ ಇಲ್ಲೇ ತಿಳ್ಕೊಬೋದು ರೀ, ನೀವು ಪಾಸ್ ಹಾಕಿರೋ ಫೇಲ್ ಹಾಕಿರೋ ಅನ್ನೋದು. ಆದ್ದರಿಂದ ನಿಮ್ಮ ಸ್ನೇಹಿತರಿಗೂ ಮಾಹಿತಿಯನ್ನು ನೀಡಿ ಅಭ್ಯರ್ಥಿಗಳೇ. ಹಾಗೆ ಗಮನಿಸ್ತಾ ಇದ್ದೀರಿ, ಲಾಸ್ಟ್ ರೌಂಡ್ ಓಡ್ತಾ ಇದ್ದಾರೆ. ಭಾಳ ವೇಗವಾಗಿ ಅಭ್ಯರ್ಥಿಗಳು ಟೈಮ್ ಕವರ್ ಮಾಡ್ತಾ ಇದ್ದಾರೆ. ನೋಡೋಣ ಎಷ್ಟು ಜನ ಓಡ್ತಾರೆ, ನೋಡೋಣ.
ಓಡ್ತಾ ಇದ್ದಾರೆ. ಲಾಸ್ಟ್ ರೌಂಡ್ ಟೈಮ್ ಬಂತು, ಯಾಕೋ ಹಿಂದೆ ಉಳಿದ್ರಿ. ಈ ಸಲ ಓಡಬೇಕು ಫಾಸ್ಟಾಗಿ ಓಡ್ರಿ. ಟೈಮ್ ಕವರ್ ಮಾಡಬೇಕು. ಇನ್ನು 100 ಮೀಟರ್ ಅದ, ಭಾಳ ವೇಗವಾಗಿ ರನ್ನಿಂಗನ್ನು ಮಾಡಬೇಕು. ನೀವು ಆ ಕವರನ್ನು ಮಾಡಬೇಕು. ಟೈಮ್ ನೋಡಿರಿ. ಹಾಗೆ ಅಭ್ಯರ್ಥಿಗಳು ಮುಂದಿನ ವಿಡಿಯೋಗಾಗಿ ಆ ವಿಡಿಯೋವನ್ನು ವೀಕ್ಷಣೆ ಮಾಡ್ತಾಯಿರಿ. एक्सीलेंट हो रहे चैनल है, एक्सीलेंट हो रहे हैं. ಎರಡು ಮೂರೆಲ್ಲ ಜಾಸ್ತಿ. ನಮ್ಮ ಸಂಸ್ಥೆಯಲ್ಲಿ ಎಸ್ಎಸ್ಸಿ ಜಿಡಿ, ಎಸ್ಎಸ್ಸಿ ಎಂಟಿಎಸ್ ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಸಂಪರ್ಕಿಸಿ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಸ್ಎಸ್ಸಿ ಜಿಡಿ, ಬಿಎಸ್ಎಫ್, ಸಿಆರ್ಪಿಎಫ್, ಅಸ್ಸಾಂ ರೈಫಲ್ಸ್, ಐಟಿಬಿಪಿ, ಸಿಐಎಸ್ಎಫ್, ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.